ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರಬೇಕಾದ್ರೆ ಏನು ಮಾಡಬೇಕು? ತುಂಬ ಜನ ಆದರೆ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಾ. ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈ ಶ್ರಮ್ ಕಾರ್ಡ್ ಮಾಡಿಸಿ 3 ವರ್ಷ, 4 ವರ್ಷ, 5 ವರ್ಷ ಆಗಿದ್ರೂ ಸಹ ಯಾವುದೇ ರೀತಿಯಾಗಿ ನಿಮಗೆ ಹಣ ಬಂದಿರೋದಿಲ್ಲ. ಹಾಗಾಗಿ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೀವು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ವಲ್ಪ ಸ್ಕಿಪ್ ಮಾಡಿ ನೋಡಿದ್ರೂ ಸಹ ನಿಮಗೆ ಅರ್ಥ ಆಗೋದಿಲ್ಲ. ಅದೇ ರೀತಿಯಾಗಿ 3,000 ರೂಪಾಯಿ ಪಡ್ಕೋಬೇಕಾದ್ರೆ ನೀವು ಏನು ಮಾಡಬೇಕು ಅಂತಲೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮೊದಲಿಗೆ ನಾನು ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದು ಅಂತ ತಿಳಿಸ್ತೀನಿ. ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಡ್ಕೋಬೇಕಾದ್ರೆ ಏನು ಮಾಡಿದ್ರೆ ಬರುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಮೊದಲಿಗೆ ಈ ಶ್ರಮ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೋದಪ್ಪ ಅಂತ ಅಂದರೆ ಟೈಲರಿಂಗ್ ಕೆಲಸ ಮಾಡುವಂಥವ್ರು, ಬಡ್ಗಿ ಕೆಲಸ ಮಾಡುವಂಥವ್ರು, ಗಾರೆ ಕೆಲಸವನ್ನು ಮಾಡುವಂಥವ್ರು, ಅದೇ ರೀತಿಯಾಗಿ ಗೊಂಬೆ ತಯಾರು ಮಾಡುವಂಥವ್ರಾಗಿರ್ಬೋದು, ಬೀದಿ ವ್ಯಾಪಾರಿಗಳಾಗಿರ್ಬೋದು, ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ಅದೇ ರೀತಿಯಾಗಿ ಬುಟ್ಟಿ ಹಾಗೂ ಪೊರ್ಕೆ ತಯಾರು ಮಾಡುವಂಥವ್ರಾಗಿರ್ಬೋದು, ಬಡ್ಗಿ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಚಿನ್ನಾಭರಣವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಹೂವಿನ ಹಾರವನ್ನು ತಯಾರು ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಕೃಷಿ ಕಾರ್ಮಿಕರಾಗಿರ್ಬೋದು, ಹಣ್ಣುಗಳನ್ನು ಮಾರುವಂಥವ್ರಾಗಿರ್ಬೋದು, ಟೀ ಅಂಗಡಿಯವರಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಆಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಸೆಟಪ್ ಬಾಕ್ಸನ್ನು ಇನ್ಸ್ಟಾಲ್ ಮಾಡುವಂಥವ್ರಾಗಿರ್ಬೋದು, ಮಗ್ಗ ನೈವರ್ ಆಗಿರ್ಬೋದು, ಟ್ಯಾಟೋವನ್ನು ಹಾಕೋರಾಗಿರ್ಬೋದು, ಟೆಲಿಕಾಲರ್ ಆಗಿರ್ಬೋದು, ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಆಫೀಸ್ ಬಾಯ್ ಆಗಿರ್ಬೋದು, ಅದೇ ರೀತಿ ಕೊರಿಯರ್ ಬಾಯ್ ಆಗಿರ್ಬೋದು, ಅಥವಾ ಟೂರಿಸ್ಟ್ ಗೈಡ್ ಆಗಿರ್ಬೋದು, ಅಥವಾ ಪ್ರತಿದಿನ ದಿನಕೂಲಿ ಕೆಲಸಕ್ಕೆ ಹೋಗುವಂಥವ್ರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಬೀದಿ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಸಣ್ಣ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು. ಟೋಟಲ್ ಆಗಿ ಹೇಳಬೇಕಾದ್ರೆ ESA PF ಅನ್ನು ತಗೊತಾ ಇರ್ತಾರೆ ನೋಡಿ, ಅವರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬೋದು. ಆದರೆ ಈಗಾಗಲೇ ತುಂಬ ಜನ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಾ. ಈ ಶ್ರಮ್ ಕಾರ್ಡ್ ಮಾಡಿಸಿದ್ರು ಸಹ ಯಾಕೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ? ನಿಮಗೆ ಹಣ ಬರಬೇಕಾದ್ರೆ ಬರೀ ಈ ಶ್ರಮ್ ಕಾರ್ಡ್ ಇದ್ದರೆ ಸಾಲದು. ಅದ್ರ ಜೊತೆ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಂತ ಇದೆ, ಸೊ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಸೊ ಇದನ್ನು ಎಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಹೇಗೆ ರಿಜಿಸ್ಟರ್ ಮಾಡೋದು, ಯಾವಾಗಿಂದ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ತಿಳಿಸ್ತೀನಿ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು, ಸ್ವಲ್ಪನೂ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿಸೋದಕ್ಕೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ನಾಮಿನಿ ಅವರ ಆಧಾರ್ ಕಾರ್ಡು. ನಾಮಿನಿ ಅವರ ಆಧಾರ್ ಕಾರ್ಡ್ ಅಂತ ಅಂದರೆ ನಿಮ್ಮ ಹಸ್ಬೆಂಡ್ದಾಗಿರ್ಬೋದು, ಹಸ್ಬೆಂಡು ಅವರ ಒಂದು ಮಿಸ್ಸಸ್ದಾಗಿರ್ಬೋದು, ಅಥವಾ ಮಕ್ಕಳದಾಗಿರ್ಬೋದು, ನಾಮಿನಿ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದನ್ನು ಎಲ್ಲಿ ಮಾಡ್ತಾರಪ್ಪ ಅಂತ ಅಂದರೆ ನಿಮ್ಮ ನಿಯರ್ ಬ್ಯಾಂಕ್ ಎಲ್ಲಿದ್ದರೆ ಅಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿ ಅಂತ ಅಂದರೆ ಮಾಡ್ತಾರೆ, ಅಥವಾ ನಿಮ್ಮ ಹತ್ತಿರದ CSC ಸೆಂಟರಲ್ಲಿ ಮಾಡ್ತಾರೆ. ಸೊ ಏನು, ನಿಮ್ಮದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಾಮಿನಿ ಅವರ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡ್ತಾರೆ. ಸೊ ಇದು ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಬಂದ್ಬಿಟ್ಟು 18ರಿಂದ ಹಿಡಿದು 40 ವರ್ಷ ಒಳಗಡೆ ಇರ್ತಕ್ಕಂಥವ್ರಿಗೆ ಮಾತ್ರ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡೋದು. ಉದಾಹರಣೆಗೆ ನಿಮ್ಮ ವಯಸ್ಸು ಬಂದ್ಬಿಟ್ಟು 18 ವರ್ಷ ಆಗಿದ್ದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ 55 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 55 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 110 ರೂಪಾಯಿ ಬಂದುಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು ಏನಾದರೂ 28 ವರ್ಷ ಆಗಿದರೆ ಪ್ರತಿ ತಿಂಗಳು 95 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 95 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 190 ರೂಪಾಯಿ ಬಂದುಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮ ವಯಸ್ಸು ಏನಾದರೂ 40 ವರ್ಷ ಆಗಿದ್ರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ 200 ರೂಪಾಯಿ ಕಟ್ಟಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವರು 200 ರೂಪಾಯಿ ಹಾಕ್ತಾರೆ. ಟೋಟಲ್ ಆಗಿ 400 ರೂಪಾಯಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ. ಸೊ ಉದಾಹರಣೆಗೆ ನಿಮ್ಮ ವಯಸ್ಸು 20 ವರ್ಷ ಆಗಿದ್ದರೆ ಇನ್ನು ನೀವು 40 ವರ್ಷ ಕಟ್ಟಬೇಕಾಗುತ್ತೆ. ನಿಮ್ಮ ವಯಸ್ಸು 40 ವರ್ಷ ಆಗಿದ್ದರೆ ಇನ್ನು 20 ವರ್ಷ ಕಟ್ಟಬೇಕಾಗುತ್ತೆ.
ನಿಮಗೆ 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಬರೀ ನೀವು ಈ ಶ್ರಮ್ ಕಾರ್ಡ್ ಇದ್ದರೆ ನಿಮಗೆ ಹಣ ಬರೋದಿಲ್ಲ. ಈ ಶ್ರಮ್ ಕಾರ್ಡ್ ಜೊತೆ ನೀವು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ಅದು ಸಹ 60 ವರ್ಷದ ನಂತರ. ಸಾಧಾರಣವಾಗಿ ನಿಮಗೆ ಕೆಲವೊಂದು ಡೌಟ್ಸ್ ಬರ್ಬೋದು. ಅದು ಏನಪ್ಪ ಅಂತ ಅಂದರೆ, ಉದಾಹರಣೆಗೆ ನೀವು ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ 35ನೇ ವಯಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ತೀರಾ. 35ನೇ ವಯಸ್ಸಲ್ಲಿ ರಿಜಿಸ್ಟರ್ ಮಾಡಿ 36 ಅಥವಾ 37ನೇ ವರ್ಷದಲ್ಲಿ ಏನಾದರೂ ಮರಣ ಹೊಂದಿದ್ರೆ ನಾವು ಕಟ್ಟಿರ್ತಕ್ಕಂಥ ಹಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಸೊ ನೀವು ಕಟ್ಟಿರ್ತಕ್ಕಂಥ ಹಣ ನೀವು ಯಾರಿಗೆ ನಾಮಿನಿಯನ್ನು ಕೊಟ್ಟಿರ್ತೀರೋ ಅವರು ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ಬೇಡ ಅಂತ ಅಂದರೆ ನೀವು ಏನು ಕಟ್ಟಿರ್ತೀರ ಆ ಒಂದು ಹಣಕ್ಕೆ ಬಡ್ಡಿಯನ್ನು ಹಾಕ್ಬಿಟ್ಟು ನಾಮಿನಿ ಅವ್ರಿಗೆ ವಾಪಸ್ ಕೊಡ್ತಾರೆ. ಒಂದು ವೇಳೆ ಅವರು ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅವ್ರಿಗೆ 60 ವರ್ಷದ ನಂತರ ನಿಮಗೆ ಏನು 60 ವರ್ಷ ಆಗುತ್ತೋ ಅಲ್ಲಿವರೆಗೂ ಅವ್ರು ಕಟ್ಕೊಂಡು ಹೋದರೆ ನಾಮಿನಿ ಅವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಡೌಟ್ ಸಹ ಬರ್ಬೋದು, ನೀವು ಈ ಒಂದು ಯೋಜನೆಗೆ 60 ವರ್ಷ ತನಕ ಕಟ್ಕೊಂಡೋದ್ರಿ 62 ಅಥವಾ 63ನೇ ವಯಸ್ಸಲ್ಲಿ ಏನಾದರೂ ಮರಣ ಹೊಂದಿದ್ರೆ ಏನಾಗುತ್ತೆ, ಸೊ ನಮಗೆ ಬರಬೇಕಾಗಿರೋ ದುಡ್ಡು ಬರುತ್ತಾ ಅಷ್ಟೇನಾ ಅಂತ ಅನ್ಬೋದು. ಸೊ ನಿಮಗೆ 62 ಅಥವಾ 63ನೇ ವಯಸ್ಸು ತನಕ ಪಡ್ಕೊಂಡು ನೀವು ಮರಣವನ್ನು ಹೊಂದಿದ್ರೆ ನೀವು ನಾಮಿನಿ ಯಾರ್ದು ಕೊಟ್ಟಿರ್ತೀರೋ ಅವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಅವ್ರಿಗೆ ಜಮಾ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ಯೋಜನೆ ಬರೀ ಈ ಶ್ರಮ್ ಕಾರ್ಡ್ ಇದ್ದರೆ ನಿಮಗೆ ಹಣ ಬರೋದಿಲ್ಲ, ಅದಕ್ಕೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರ್ತಾ ಇರೋದಿಲ್ಲ. ಅದ್ರ ಜೊತೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ, ಅದು ಸಹ 60 ವರ್ಷದ ನಂತರ. ಸೊ ಹಾಗಾಗಿ ಈ ಮಾಹಿತಿಯನ್ನು ನಿಮಗೆ ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ, ಅದೇ ರೀತಿಯಾಗಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.